ಮೊನ್ನೆ ಇದೇ ತರ ಆಟೋ ಡ್ರೈವರು ಲೈನಲ್ಲಿ ಕಾದು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ಇದ್ರ ವಿಚಾರವಾಗಿ ಯಶವಂತಪುರದಲ್ಲಿ ಈ ವಿಚಾರವಾಗಿ ಹೇಳೋದಾದ್ರೆ ಯಶವಂತಪುರ ಡ್ರೈವರು ಬನ್ನಾಟ ರೋಡ್ ಸಾಯಿದ್ರು. ಏನ್ ಸರ್ ಅದು ವಿಚಾರ? ಅದೇನು ಎಷ್ಟು ಏನು ಗೊತ್ತಿದೆಲ್ಲ ವಿಷಯ. ಏನೆಲ್ಲ ಇರ್ತದೆ ಪ್ರಾಬ್ಲಮ್ಗಳು, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಊಟ ಮಾಡಿಲ್ಲ ಅಂತೆ, ಆ ಲೈನಲ್ಲಿ ನಿಂತಿದ್ದಾಗ ಆಗಿರೋದಂತ. ಮೇಡಮ್ ಎಲ್ಲರೂ ಪ್ರಾಬ್ಲಮ್ಮು ಏನು ಗೊತ್ತಾ, ನಾವು ಒಂದು 12 ಗಂಟೆಗೆ ಬಂದಿದ್ವಿ. 12 ಗಂಟೆಗೆ ಇವಾಗ ಗ್ಯಾಸ್ ಸಿಗಿಲ್ಲ. ಏನು ಮಾಡ್ತೀರಿ ಎಲ್ಲಿಂದ ಬಂದಿದ್ದೀವಿ? 3 ಕಿಲೋಮೀಟ್ರ್ ಬಂದಿದ್ವಿ, 4 ಕಿಲೋಮೀಟ್ರ್ ಬಿಟ್ಟು ಬಂದಿದ್ವಿ. 4 ಗಂಟೆ ಆಯಿತು, 12 ಗಂಟೆ ಅವ್ರು ಏನು ಮಾಡಿದ್ರು? ಯಾರು ನಮ್ಮ ಡ್ರೈವರ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲ ಸರ್, ಈಗ ಪ್ರಾಣ ಹೋದ್ರು ಯಾರು ಆಕ್ಷನ್ ತಗೊಳ್ತಾ ಇಲ್ಲ. ನಾವೆಲ್ಲ ಬೀದಿಗೆ ನಾವೆಲ್ಲ ನಾಯಿಗಳು ಹಾಕ್ಬಿಟ್ಟಿದೀವಿ. ನಾಯಿಗಳು ಥರ ಹಾಕ್ಬಿಟ್ಟಿದೀವಿ. ನಾಯಿ ಊಟ ಹಾಕ್ತಾರೆ, ಬಿಸಾಕ್ತೇವೆ, ನಾಯಿ ತಿನ್ಕೊಂಡು ಹೋಗ್ತಾರೆ, ಆಚೆಗಡೆ ಆ ಥರ ಹಾಕ್ಬಿಟ್ಟಿದೀವಿ. ಆ ಡ್ರೈವರ್ ಆಟೋ ಡ್ರೈವರ್ಗಳು ಪ್ರಸಿದ್ಧ ಆ ಥರ ಹಾಕ್ಬಿಟ್ಟಿದ್ವಿ. ಸಾಯೋದು ರೋಡ್ ಮೇಲೆ ಅದೇ ಹೇಳ್ತೀವಲ್ಲ, ಊಟ ಮನೆ ಊಟ ಬೇಡ, ಊಟ ರೋಡ್ ಮೇಲೆ ತಿನ್ಕೊಂಡು ಅಲ್ಲೇ ಸಾಯ್ಕೊಂಡು ಇರ್ಬೇಕು ಅಷ್ಟೇ. ಇವಾಗ ಹಂಗೆ ಆಗೈತೆ ಅಲ್ಲ, 4 ಕಿಲೋಮೀಟರ್ ನಿಂತ್ಕೊಂಡು ಪಾಪ ನೀವು ನೋಡಿ 4 ಕಿಲೋಮೀಟರ್ ಬಿಟ್ಟು ಬಂದು ಕೈ ಹಿಡಿದು 12 ಗಂಟೆಗೆ ಇತ್ತು. 12 ಇವಾಗ ಸಿಕ್ಕಿದೆ ಗ್ಯಾಸ್. ಏನ್ ಮಾಡ್ತೀವಿ ಇವಾಗ? ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ರಾ? ಫುಲ್ ಟ್ಯಾಂಕ್ ಅಲ್ಲಿ ಹಾಕ್ತೀವಿ. ಫುಲ್ ಟ್ಯಾಂಕ್ ಇದ್ರೆ ದುಡ್ಡು ಇರೋದೇ ಹಾಕೋಬೇಕಲ್ಲ. ದುಡ್ಡು ಇರಿದ್ರೆ ಟ್ಯಾಂಕ್ ಹಾಕೋದು ಫುಲ್. ಎಷ್ಟು ದುಡಿದ್ರಿ ಮತ್ತೆ ಬೆಳಗ್ಗೆಯಿಂದ? 6 ರೂಪಾಯಿ ದುಡ್ಡು, 6 ರೂಪಾಯಿ ಗ್ಯಾಸ್ ಹಾಕ್ತೀವಿ ಇವಾಗ. ಮತ್ತೆ ಊಟಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದೀರಾ? ಊಟ ಈಗ ಹೋದ್ರೆ ಊಟ ಇವಾಗ ಮೊದಲು 40 ರೂಪಾಯಿ ಊಟ ಸಿಗ್ತೈತೆ. ಇವತ್ತು 50-60 ರೂಪಾಯಿ ದುಡ್ಡು ಊಟ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಕಾಫಿನೇ 20 ರೂಪಾಯಿ ಆಗಿದೆ. ಅದೇ ಹೇಳ್ತೀವಲ್ಲ, ಒಂದು ಅರ್ಧ ಕಾಫಿ ಕುಡಿಯೋದು ಆಗುತ್ತೆ. 100 ರೂಪಾಯಿ ಬೇಕು ಒಂದು ಊಟ ಮಾಡೋಕೆ ಬೇಕಂದ್ರೆ. ಒಳ್ಳೆ ಊಟ ಮಾಡೋದು 150-100 ರೂಪಾಯಿ ಬೇಕು. ನಾವು ತಿನ್ಬಿಟ್ರೆ ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಮಕ್ಕಳು ಏನು ರೋಡ್ ಮೇಲೆ ಹೋಗ್ಬೇಕು. ಯಾರನ್ನ ಕೇಳ್ತೀರಾ? ಯಾರು ಹೇಳ್ತಾರೆ? ನಾವು ಇದ್ದೀವಿ, ನಾವು ಬಡವ್ರ ಬಗ್ಗೆ ನಾವು ಇದ್ದೀವಿ, ನಾವು ಬಡವ್ರ ಬಗ್ಗೆ ನಾವು ಇದ್ದೀವಿ ಎಲ್ಲ ಅಂತಾರೆ. ಯಾವಾಗ ಅವ್ರು ಸೀಟ್ ಕೂತ್ಕೊಂಡ್ಬಿಟ್ಟ, ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ಯಾರು ಬಡವ್ರು ಯಾರಿಲ್ಲ, ದೊಡ್ಡವ್ರು ಯಾರಿಲ್ಲ. ಯಾಕಂದ್ರೆ ಸರ್, ಇದು ನಾವೇ ಮಾಡ್ಕೊಂಡಿದ್ದಂತ ತಪ್ಪು. ಏನ್ ಮಾಡ್ತೀರಾ? ಅವೆಲ್ಲ ನಮ್ಗೆ ನಾವ್ ಮಾಡ್ಕೊಂಡಿದ್ದ ನಾವು ಇದೀವಿ ಇಲ್ಲ, ನಾವೇ ಓಟ್ ಬೇಕಾದ್ರೂ ಬರ್ತಾರೆ. ಮನೆ ಹತ್ರ, ಮನೆ ಬೀದಿ ಎಲ್ಲ ಬರ್ತಾರೆ. ಓಟ್ ಇಸ್ಕೊಂಡ್ಮೇಲೆ ಅದನ್ನ ನೋಟ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನೀವು ಲಾಸ್ಟ್ ಅಲ್ಲಿ ಈಗ ಎಲೆಕ್ಷನ್ ಬಂತು ಅಂದ್ರೆ ನೀವು ಇದೇ ಕೆಲಸನೇ ಮಾಡ್ತೀರಾ ಮುಂದಕ್ಕೆ? ಇಲ್ಲ, ಇವಾಗ ನಾಲೆಜ್ ಬಂದ್ಬಿಟ್ಟಿದೆ ಮೇಡಮ್ ಎಲ್ಲರಿಗೂ. ಇವಾಗ ಬುದ್ಧಿ ಬಂದ್ಬಿಟ್ಟಿದೆ. ಯಾರಿಗೆ ಹೆಂಗ್ ಬೇಕು ಮಾಡ್ತಾರೆ ಅಷ್ಟೇ. ಓಟ್ ಹಾಕ್ತೀರ ಅದು ತಪ್ಪು ಅಷ್ಟೇ. ಓಟ್ ಹಾಕ್ತಾರ ಅದು ಫಸ್ಟ್ ತಪ್ಪು. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನ್ ತಲೆಗೆ ಹಾಕಲ್ಲ ಬಿಡಿ ಮೇಡಮ್. ಅವ್ರ ಪಾಡಿಗೆ ಅವ್ರದಾರ. ಅವ್ರ ಸೀಟ್ ಅವ್ರು ಬಗ್ಗಿಸ್ಕೊಟ್ರೆ ನಿಂತ್ಕೊಂಡ್ರೆ ಅವ್ರ ಸೀಟ್ ನಾನು ಬಿಟ್ರೆ ಅವ್ನು ಬಿಡ್ತಾರೆ, ಅವ್ರು ಹಿಡ್ಕೊಡ್ತಾರೆ, ಅವ್ನು ಹಿಡಿದ್ರೆ ಇವ್ರು ಹಿಡ್ಕೊಡ್ತಾರೆ ಅಂತ ಅವ್ರು ತಿಕ್ಲಾಡ್ಕೊಡ್ತಾರೆ. ಬೇರೆ ಹೇಳ್ತಾರೆ ಮಾಡಿ. ಆದ್ರೆ ಕಷ್ಟಕ್ಕೆ ಸ್ಪಂದಿಸ್ಬೇಕಲ್ವಾ ಸರ್? ಪಾಪ ಒದ್ದಾಡ್ತಾರೋ ನೀವುಗಳು. ನಿಮ್ ಕಷ್ಟಕ್ಕೆ ಸ್ಪಂದಿಸಿದ್ರೆ ದೇಶ ಹಾಳಾಗ್ತಾ ಇರೋದು. ಈಗ ನಮ್ ತೊಂದರೆ ಕೊಡ್ತಾ ಇರೋದು. ಓಕೆ ಸರ್, ಪರಿಹಾರ ಸಿಗ್ಲಿ ಬೇಗ. ಆಯ್ತು, ನಿಮ್ಮಿಂದ ಪ್ರಯೋಜನ ಸಿಗೋದು. ನಿಮ್ಮಂತ ನ್ಯೂಸ್ ಅವರು ಎಲ್ಲ ಮೀಡಿಯಾ ಹಾಕಿದ್ರೆ ಎಲ್ಲರಿಗೂ ಬುದ್ಧಿ ಬರೋದಿಲ್ಲ, ಬರಲ್ಲ. ಮೀಡಿಯಾ ಅವ್ರು ಮೇನ್ ಆಕ್ಟಿವಿಟಿ ಇರೋದಿಲ್ಲ ನೋಡ. ಬೇರೆ ಏನು ಮಾಡೋ ಫೇಸ್ಬುಕ್ನಲ್ಲಿ ಹಾಕಿದ್ರೆ ಏನಿಲ್ಲ. ಮೀಡಿಯಾ ಅವ್ರು ಎಲ್ಲ ಜನರಿಗೆ ತೋರಿಸಿದ್ರೆ ಅವಾಗ ಇದಾಗೋದು, ಇಲ್ಲಂದ್ರೆ ಆಗಲ್ಲ. ರಾಮನಗರದಿಂದ ಏನ್ ಮಾಡ್ತೀರಾ? ಅಲ್ಲೂ ಏನು ಯಾವನ ಇಲ್ಲ, ಏನು ಇಲ್ವಾ ಮಾಡೋಣ ಅಂತ ಬಂದಿದ್ದೀನಿ. ಈಗ 1 ತಿಂಗಳಿಂದ ಹಿಂಗಾಗ್ಬಿಟ್ಟು. ಯಾಕೆ ಸರ್ ರಾಮನಗರದಲ್ಲಿ ಯಾವ್ದು ಬಂಕ್ ಇಲ್ವಾ? ರಾಮನಗರದಲ್ಲಿ ಏನಿಲ್ಲ, ರಾಮನಗರದಲ್ಲಿ ರಾಜಕೀಯದವರು ಏನು ಮಾಡಲಿಲ್ಲ. ಬರೀ ಅಲ್ಲಿ ಡಿಸ್ಟಿಕ್ ಮಾಡಿಬಿಟ್ಟು ಅವರು ಮಾಡ್ಕೊಂಡಿರೋದು. ಬಡವ್ರಿಗೆ ಏನು ಆಗಿಲ್ಲ. ರಾಮನಗರ ಇದಾನಲ್ವಾ ಸರ್? ರಾಮನಗರದಲ್ಲಿ ರಾಮ ಇರ್ಬೇಕಲ್ವಾ ಸರ್? ರಾಮನು ಎಲ್ಲ ಕೆಲಸ, ರಾಮ ಎಲ್ಲ ಬೇರೆ ಡ್ಯೂಟಿಗೆ ಹೋಗೋರೆ. ಹೇಳಿ ಸರ್. ಏನ್ ಹೇಳೋಣ ಮೇಡಮ್, ಕಷ್ಟ ಇದೆ. ಬೆಳಿಗ್ಗೆ ಬರ್ತೀನಿ, ಸಾಯಂಕಾಲ ಹೋಯ್ತೀನಿ. ಆದ್ಮೇಲೆ ಅರ್ಧ ದಿವಸಕ್ಕೆ ಏನ್ ಮಾಡಕ್ಕಾಗ್ತದೆ? ಈಗ ಖಾಲಿ ಇವತ್ತು ಹೋಗ್ಬೇಕು, ನಾಳೆ ಫುಲ್ ಡೇ ಹೊಡ್ಕೋಬೇಕು ಅಷ್ಟೇ. ಇವತ್ತು ಫುಲ್ ಡೇ ಹಾಕೊಂಡು ಎಷ್ಟು ಹಾಕಿಸ್ಕೊತೀರಾ? ಫುಲ್ ಮಾಡ್ತಾರಾ? ಫುಲ್ ಮಾಡ್ಕೊಂಡ್ರೆ ಫುಲ್ ಹಾಕ್ತೀನಿ. ಈಗ ಯಾವಾಗ ಈ ಗ್ಯಾಸ್ ಪ್ರಾಬ್ಲಮ್ ಇತ್ತು ಅವಾಗಿಂದ ಸಾಲ ಮಾಡ್ತಾ ಇರೋದು ನಾವು. ಅಲ್ಲ ಸರ್, ರಾಮನಗರದಿಂದ ಬ್ರಿಗೇಡ್ ರೋಡ್ ವರ್ಗು ಬಂದಿದ್ದೀರಾ ಅಂದ್ರೆ ಹೇಗೆ? ಗ್ಯಾಸ್ಗೆ ಯಾಕೆ ಅಲ್ಲೆಲ್ಲೂ ಎಲ್ಲೂ ಇಲ್ವಲ್ಲ ರೋಡ್. ಕೆಂಗೇರಿ ನೆನ್ನೆ ಹಾಕ್ಸ್ಕೊಂಡೆ, ಕ್ಲೋಸು. ಇವತ್ತು ಹುಡುಕೊಂಡು ಇಲ್ಲಿ ಬಂದಿದ್ದೀನಿ. ಅರ್ಧ ದಿವಸ ಆಯ್ತು, ಏನ್ ಮಾಡಕ್ಕಾಗಲ್ಲ. ಊಟ ಮಾಡಿದ್ರೆ ಇನ್ನ ಇಲ್ಲ ಊಟ. ಎಲ್ಲಿ 12 ಗಂಟೆಗೆ ಬಂದು ನಿಂತಿದ್ದೀನಿ. ಆಮೇಲೆ ಹೋಗಿ ಊಟ ಮಾಡ್ಬೇಕು. ಹೋಗ್ಲಿ, ಹೆಲ್ತಿ ಆಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ಯಾ? ಅದೊಂದು ದೇವರನ್ನ ಚೆನ್ನಾಗಿ ಬಡದವನೇ ಅಷ್ಟೇ, ಇನ್ನೇನು ಇಲ್ಲ. ತಳ್ಕೊಂಡು ಬಾಡಿ ಬಿಲ್ಡ್ ಮಾಡ್ಕೊಂತ ಇದೀರಾ? ಸರ್ಕಾರಗಳಿಗೆ ಹೇಳೋದಾದ್ರೆ ಸರ್ಕಾರ ಏನು ಇಲ್ಲ. ನಮ್ಮ ಮನೆ ನಾವು ಜೋಪಾನ ಮಾಡೋದು. ಯಾರು ಏನು ಮಾಡಲ್ಲ. ಬರೀ ಕೈ ಎಲೆಕ್ಷನ್ ಬಂದ್ರೆ ಕೈ ಹಾಕ್ತಾರೆ. ಬಾಯಪ್ಪ ಹಿಂಗೆ ಅಷ್ಟೇ. ಆಮೇಲೆ ಅವ್ರು ಯಾರು ನಾವು ಯಾರು ಗೊತ್ತಿಲ್ಲ.
ನಾವಿದೀವಿ ಅಂತಾರೆ. ಯಾರು ಇಲ್ಲ, ದೇವ್ರ ಒಬ್ನೇ ಇರೋದು. ದೇವ್ರನ್ನ ಏನು ಆಟ ಆಡ್ಸೋದು ನೋಡೋಣ, ಇನ್ನೇನು ನಾವು ಹೇಗೇನೋ ಬದುಕ್ಬೇಕು. ನನ್ನ ಕಷ್ಟ ನಾವು ಪಡಲೇಬೇಕು. ಯಾರು ನಿಮ್ಗೆ ಸಹಾಯನ ಮಾಡಲ್ಲ, ಯಾವ ಏನೋ ಮಾಡಲ್ಲ. ಇಷ್ಟೊಂದು ಕಷ್ಟ ನೀವು ಪಡ್ತಾನೆ ಇದ್ರೆ ಯಾರು ಆಗಲಿ ಹೆಂಗೆ ಸರ್? ಯಾಕಂದ್ರೆ ಒಂದಿನಕ್ಕೆ ಸಮಸ್ಯೆ ಎಲ್ಲ ಇದೆ, 1.5 ತಿಂಗಳಿಂದ ಬಂದಿರೋ ಸಮಸ್ಯೆ ಇದೆ. ಡೈಲಿ ಆಗಿದ್ದಾರೆ. ಇದು ಒಂದು ಸಮಸ್ಯೆ ಆಯ್ತಾ, ಮತ್ತೆ ರಾಪಿಡ್ ಬೈಕ್ ಇಂದ ಒಂದು ಬೈಕ್ ಎಲ್ಲ ತೊಂದರೆ ಇದೆ ಮೇಡಮ್. ಎಲ್ಲರಿಗೆ ಹೇಳಿದ್ರೆ ಏನು ಮೈಂಡ್ ನಲ್ಲಿ ಏನು ಫೀಲಿಂಗ್ಸ್ ತಗೊಳ್ಳಲ್ಲ. ಬೇರೆಯವ್ರು ಎಲ್ಲಿನ ನಾವು ಚೆನ್ನಾಗಿ ಬದುಕ್ತಾ ಇದೀನಿ, ನನ್ಗೆ ಗೊತ್ತು ಸಾಕು. ಬೇರೆಯವ್ರು ಎಲ್ಲಿನ ಏನ್ ಕಷ್ಟ ಪಡ್ತೀರಾ, ಏನ್ ತಲೆ ಕಟ್ಸ್ಕೊಡ್ತೀರಾ, ಕಥೆನೇ ಬೇಡ. ಯಾವ ರಾಜಕೀಯ ಬಾಯಿಲು ನಿಮ್ ಸಮಸ್ಯೆಗಳೇ ಬರ್ತಿಲ್ವಲ್ಲ? ರಾಜಕೀಯ ಹೇಳಕ್ಕೇನೆ ಏನ್ ನಮ್ಮ ಹತ್ರ ಏನು ಇದೇನಿಲ್ಲ ಮೇಡಮ್ ಆಪ್ಷನ್. ನಾವು ಕಷ್ಟ ಯಾವ ರಾಜ್ಯನ ಬಂದ್ರೆ ನಾವು ಕಷ್ಟ ನಾವೇ ಪಡ್ಬೇಕು. ಇವಾಗ ಏನಾರ ಒಂಚೂರು ಪ್ರಾಬ್ಲಮ್ ಆಯ್ತು ಅಂದ್ರೆ ಒಂದ್ 50 ಪ್ರೆಸ್ ಮೀಟ್ಗಳು ಕರೀತಾರೆ. ಯಾಕೆ ನೀವು 1.5 ತಿಂಗಳಿಂದ ಕಷ್ಟಪಡ್ತಿರೋದು ಕಣ್ಣಿಗೆ ಕಾಣಿಸ್ತಿಲ್ವ ಅವ್ರಿಗೆ? ಕಾಣಿಸ್ತಾರೆ, ಬಟ್ ನೋಡ್ಬಿಟ್ಟು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವೇನು ಅವ್ರಿಗೆ ಏನು ಸಹಾಯ ಮಾಡ್ಬೇಕು? ಅವ್ರ ಕಷ್ಟ ಅವ್ರು ಪಡ್ತಾರೆ, ಬದುಕಿಸ್ತಾರೆ, ನಾವೇನು ಮಾಡಬೇಕು? ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಲ್ಲ. ಇವಾಗ ಏನು ಮಾಡ್ತಾರೆ ಮೇಡಮ್? ನಾವು ಸುಮ್ಮನೆ ಹೇಳಕ್ಕೆ ಹೋದ್ರೆ ನನ್ನ ಮೇಲೆ ಒಂದು ಮಾತು, ಅವ್ರು ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ. ನನ್ನ ಜೀವನ, ನನ್ನ ಕುಟುಂಬ ನಾವು ನೋಡಬೇಕು. ಬೇರೆ ಬೇರೆ ವಿಷಯ ಹೇಳ್ಬಿಟ್ಟು ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗತ್ತೆ, ನನ್ನ ತೊಂದರೆ ಆಗತ್ತೆ. ನಾವು ಡೈಲಿ ದುಡಿಬೇಕು, ನಾವು ಡೈಲಿ ಕಷ್ಟಪಡಬೇಕು. ನಾವು ದುಡಿದ್ರೆ ಮನೆಯಲ್ಲಿ ಹಣ ಇದು ಆಗುತ್ತಾರೆ. ಇಲ್ಲ ಅಂದರೆ ಏನಾಗತ್ತೆ? ನಾವು ಕಷ್ಟ ನಾವು ಎಕ್ಸೆಪ್ಟ್ ಮಾಡಬೇಕು. ನಾವು ಬೇರೆಯವ್ರಿಗೆ ಹೇಳೋಕ್ಕೆ ಆಗಲ್ಲ. ಕಷ್ಟನೇ ನಿಮ್ಗಾಗಿರೋ ಅನ್ಸುತ್ತೆ ಅಲ್ವಾ? ಕಷ್ಟಗಳೇ ನಿಮ್ಗೆ ನಮ್ಮ ತಗ್ದಿರ ಮೇಲೆ ಬರ್ಕೊಳ್ತಾ ಇರೋ ಕಷ್ಟ ಅಂದರೆ ಆಟೋ ಡ್ರೈವರ್ ಮೇಲೇ ಬರಬೇಕು, ಬೇರೆಯವ್ರಿಗೆ ಏನು ಬರಲ್ಲ. ಅಷ್ಟೇ ಕತೆ.